Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. SSLC ಇಂಗ್ಲಿಷ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ 2024-25 ಮಂಗಳೂರು ಡಿಸ್ಟಿಕ್, ಮಂಗಳೂರು ಜಿಲ್ಲೆಯ 10ನೇ ತರಗತಿ ಇಂಗ್ಲಿಷ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ 1 ವಿತ್ ಕೀ ಆನ್ಸರ್ಸನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀಡಲಾಗಿದೆ. ಫಸ್ಟ್ ಕ್ವಶನ್, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ರಮೇಶ್ ಈಟ್ಸ್ ವೆಲ್ ಎವ್ರಿ ಡೇ. ಇಲ್ಲಿ ಈಟ್ಸ್ ಅಂತಕ್ಕಂಥದ್ದು ಮೇನ್ ವರ್ಬಲ್ಲಿ ಎಸ್ ಇದೆ, ಸೊ ಇಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗುತ್ತೆ. ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಡಸಂಟ್ ಹಿ, ಆಪ್ಷನ್ ಎ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನನ್ನು ನೋಡಿದಾಗ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಕೊನೆಯ ವಾಕ್ಯ ನೋಡಿ, ಅನಿತಾ ಪ್ಲೀಸ್ ಡೂ ಹೆಲ್ಪ್ ಮೀ, ಥ್ಯಾಂಕ್ ಯು ಫ್ರೆಂಡ್. ಪ್ಲೀಸ್ ಡೂ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ, ಇದು ಆಪ್ಷನ್ ಸಿ ರಿಕ್ವೆಸ್ಟ್ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇದು ಇಫ್ ಕ್ಲಾಸ್ಗೆ ನೀಡಲಾಗಿರುತ್ತೆ. ಆ ಇಫ್ ಸೆಂಟೆನ್ಸ್ ಕೊನೆಯಲ್ಲಿದೆ ಅರುಣ್, ಇಫ್ ಯು ಹ್ಯಾಡ್ ಕಮ್ ವಿ ಡ್ಯಾಶ್ ಟೇಕನ್ ಸಮ್ ನೈಸ್ ಫೋಟೋಗ್ರಾಫ್ಸ್. ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ ವುಡ್ ಹ್ಯಾವ್, ಸಿ ಆಪ್ಷನ್ ಸಿ ವುಡ್ ಹ್ಯಾವ್ ಟೇಕನ್ ಸಮ್ ನೈಸ್ ಫೋಟೋಗ್ರಾಫ್ಸ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಚೂಸ್ ದಿ ಇನ್ಫಿನಿಟಿವ್. ಶಿ ಈಸ್ ಸ್ಟಡಿಂಗ್ ಹಾರ್ಡ್ ಟು ಗೆಟ್ ಎ ಗುಡ್ ಜಾಬ್. ಇಲ್ಲಿ ಟು ಗೆಟ್, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಮೈನ್ ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಫಸ್ಟ್ ಕ್ವಶನ್ ಮೀನ್ಸ್ ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllable? ಸ್ಕೂಲ್, ಟೀಚರ್, ಕ್ಯಾಪ್, ನೌ. ಟೀಚರ್ 2 syllable ಆಗುತ್ತೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ಬ್ಲಡ್ ಅಂತ ನೀಡಿದೆ, ಬ್ಲಡ್ ಬ್ಯಾಂಕ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಕರೆಕ್ಟ್ ಆರ್ಟಿಕಲ್ ಇದೆ. ಈ ಈಸ್ ಡ್ಯಾಶ್ ಒನ್ ಐಡ್ ಮ್ಯಾನ್, ಈ ಈಸ್ ಅ ಒನ್ ಐಡ್ ಮ್ಯಾನ್. ಇಲ್ಲಿ ಎ ನಾವು ಆರ್ಟಿಕಲನ್ನು ಬಳಸಬೇಕಾಗತ್ತೆ. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಎ ಸೂಟೇಬಲ್ ಲಿಂಕರ್ ಇದೆ. ರಮೇಶ್ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಡ್ಯಾಶ್ ಈ ಹ್ಯಾಡ್ ಫೀವರ್, ಬಿಕಾಸ್ ಈ ಹ್ಯಾಡ್ ಫೀವರ್. ನೈನ್ತ್ ಕ್ವಶನ್, fill in the blanks with an appropriate preposition. The book is dash the library. The book is in the library. ಇನ್ನು fill in the blanks with the correct tense form ಅನ್ನು ನೀಡಲಾಗಿದೆ. The sun dash rise in the east, rises in the east. 11th question, identify the parts of speech of the underlined word. She sings melodiously. Melodiously ಇದು adverb ಆಗುತ್ತೆ. ನಂತರ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಅ ಬ್ರಾಕೆಟ್. ಶೀಲಾ ಈಸ್ ಅಡ್ಮೈರ್ಡ್ ಫಾರ್ ಹರ್ ಡ್ಯಾಶ್ ಕೈಂಡ್ ಅಂತ ಇದೆ, ಕೈಂಡ್ನೆಸ್. ನೆಕ್ಸ್ಟ್, ಯೂಸ್ ದ ವರ್ಡ್ ಡ್ಯಾನ್ಸ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಐ ಡ್ಯಾನ್ಸ್ಡ್ ಇನ್ ದ ಪ್ರೋಗ್ರಾಮ್. ಐ ಡ್ಯಾನ್ಸ್ ಇನ್ ದ ಪ್ರೋಗ್ರಾಮ್. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ. ಅಥವಾ ಐ ಡ್ಯಾನ್ಸ್ ಇನ್ ಸ್ಕೂಲ್. ಒಂದು ಕಂಪ್ಲೀಟ್ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಮಡಿಕೇರಿ ಈಸ್ ದ ಕೂಲೆಸ್ಟ್ ಸಿಟಿ ಇನ್ ಕರ್ನಾಟಕ. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಆದಾಗ ಮಡಿಕೇರಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇದೆ. ದ ಕಿಂಗ್ ಈಸ್ ಕಾಲಿಂಗ್ ದ ಮಿನಿಸ್ಟರ್. ದ ಮಿನಿಸ್ಟರ್ ಈಸ್ ಬೀಯಿಂಗ್ ಕಾಲ್ಡ್ ಬೈ ದ ಕಿಂಗ್. ದ ಮಿನಿಸ್ಟರ್ ಈಸ್ ಬೀಯಿಂಗ್ ಕಾಲ್ಡ್ ಬೈ ದ ಕಿಂಗ್. ನಂತರ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಇದೆ. ಹೌ ಈಸ್ ಯುವರ್ ಫಾದರ್ ನೌ. ಇಲ್ಲಿ ದಿವ್ಯಾ ಕೇಳ್ತಾ ಇದೆ ರೂಪಾಗೆ. ಇಲ್ಲಿ ದಿವ್ಯಾ ಆಸ್ಕ್ಡ್ ರೂಪಾ ಹೌ ಹರ್ ಫಾದರ್ ವಾಸ್ ದೆನ್. ಹೌ ಹರ್ ಫಾದರ್ ವಾಸ್ ದೆನ್. ಈ ಒಂದು ಉತ್ತರ ನೋಡಿ. ಈ ಎಲ್ಲ ಗ್ರಾಮರ್ ಕ್ವಶನ್ಸ್ಗೆ ಕೀ ಆನ್ಸರನ್ನು ಈ ಒಂದು PDF ನಲ್ಲಿ ನೀಡಿರುತ್ತೇನೆ. ಕೊನೆಯಲ್ಲಿ ಕೀ ಆನ್ಸರ್ ಸಹ ಇರುತ್ತೆ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ನಲ್ಲಿ ಅನೀಪ್ ವಾಸ್ ಎ ಸೋಲ್ಜರ್. ಹಿ ಫಾಟ್ ಬ್ರೇವ್ ಇನ್ ದ ಕಾರ್ಗಿಲ್ ವಾರ್. ಹಿಸ್ ಮದರ್ ಹೇಮಾ ಹ್ಯಾಡ್ ಎ ಟೂರಿಂಗ್ ಜಾಬ್. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಇಲ್ಲಿ ಹೇಮಾ, ಈಸ್ ಮದರ್ ಹೇಮಾ. ಹೇಮಾ ನೋಡಿ ಎಚ್ ಸ್ಮಾಲ್ ಇದೆ, ಅದನ್ನು ಕ್ಯಾಪಿಟಲ್ ಮಾಡಬೇಕು. ನಂತರ ಹಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದೆ. ಹಿ ಫಾಟ್ ಬ್ರೇವ್ ಅಂತ ಕೊಟ್ಟಿದ್ದಾರೆ, ಬ್ರೇವ್ಲಿ. ಹಿ ಫಾಟ್ ಬ್ರೇವ್ಲಿ. ಇನ್ನು ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್.
7 ಕ್ವಶನ್ಸ್ ಇದೆ. ಫಸ್ಟ್ 18th ಕ್ವಶನ್ ಅಂಬೇಡ್ಕರ್ ಪಾಠದಿಂದ ನೀಡಲಾಗಿದೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಇಲ್ಲಿಸ್ಟ್ರೇಟ್ ಅಂತ ಇದೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್. He purchased books by curtailing his daily needs. He purchased 2000 old books in New York. He purchased so many books in London that they have to send to India in 32 boxes. ನಂತರ ಹೌ ವಾಸ್ ಸ್ಮಿತಾ ಏಬಲ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್ ಅಂತ ಕನ್ಸರ್ಟ್ ಪಾಠದಿಂದ ಕೇಳಿದ್ದಾರೆ. ಸ್ಮಿತಾ went concert. After the concert, she went on the stage and told her brother's story to Pandit Ravi Shankar and requested to play for Anand. Pandit Ravi Shankar and Ustad Allah Raka accepted Smita's request, and the next morning they came to Aunt Sushila house and play for the Anand. Like this, Smita fulfilled her brother's wish. ನಂತರ ಹೌ ಡು ಯು ಥಿಂಕ್ ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್, ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ನೀಡಿದೆ. ಹೌ ಡು ಯು ಥಿಂಕ್ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅಂಡ್ ಸಲ್ಮೋಸ್ ಲ್ಯಾಂಡ್, ಇದು ಗರ್ಲ್ ಬೈ ದ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮಿಡಿಯೋ. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಲೈಫ್ ಇನ್ ಸ್ಪೇಸ್, ಅಂದರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಪೊಯೆಟ್ ಸ್ಪೇಸ್ನಲ್ಲಿ ಯಾವ ರೀತಿ ಒಂದು ಸ್ಪೇಸ್ನ ಬಗ್ಗೆ, ಬಾಹ್ಯಾಕಾಶದ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಅಂದರೆ ದೆರ್ ಈಸ್ ನೋ ಡೇ ಆ್ಯಂಡ್ ನೈಟ್, ದೆರ್ ಈಸ್ ನೋ ಚೇಂಜ್ ಇನ್ ಸೀಸನ್ಸ್, ಈಸ್ ದಿ ಸೆಂಟರ್ ಆಫ್ ಗ್ರಾವಿಟಿ, ಟೀ ಕಪ್ಸ್ ಆರ್ ಸರ್ಕ್ಲಿಂಗ್ ಅರೌಂಡ್ ಹಿಮ್ ಆ್ಯಂಡ್ ಈ ವಾಸ್ ಇಂಪ್ರಿಸನ್ಡ್ ಇನ್ ದಿ ಕ್ಯಾಪ್ಸುಲ್, ಇದನ್ನು ಬರಿಬೇಕಾಗತ್ತೆ. ಇನ್ನು 23ನೇ ಪ್ರಶ್ನೆ, ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಶುವಲ್, ಇದು ಇಂಪಾರ್ಟೆಂಟಾಗಿ ಓದ್ಕೊಂಡಿರ್ತಿರೋದು. ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಶುವಲ್ ಬಿಕಾಸ್ ದೇ ಆರ್ ವಾಕಿಂಗ್ ಸೈಲೆಂಟ್ಲಿ ವಿತೌಟ್ ಸ್ಲೋಗನ್ಸ್. ಹೌ ವಾಸ್ Dicky Dolma describe her preparedness for the task of scaling Mount Everest. Life for Anif in the beginning was never smooth sail. Why was it so? Will I ever make it? Why did Wangjia feel so? ಈ supplementary questions. ಮತ್ತೆ 3 marks question, how can you say that Satish become popular all over the world? Colors of Silence ನಿಂದ. ನಂತರ 26ನೇ ಪ್ರಶ್ನೆ, I am the land ನಿಂದ, how does the poet express the feeling of Mother Earth through the poem I am the land ನೀಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಕ್ಯೂ ಉತ್ತರಗಳನ್ನು ಕೆಳಗೆ ನೀಡಿರ್ತೇನೆ. ನಂತರ 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸನ್ನು ನೀಡಲಿದೆ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್, ಇದು ಎ ಹೀರೋ ಪಾಠದಿಂದ ಕೇಳಲಾಗಿದೆ. ಹೂ ಸೆಡ್ ದಿಸ್ ಅಂದಾಗ ಫಾದರ್, ಹೂ ಈಸ್ ಯು ರೆಫರ್ಡ್ ಅಂದರೆ ಸ್ವಾಮಿ. ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಸೋ, ಅಂದರೆ ಏಕೆ ಕೇಳ್ತಾರೆ ಅಂದರೆ ಫಾದರ್ ವಾಂಟೆಡ್ ದ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್ ಆ್ಯಸ್ ಹೀ ಸೆಡ್ ದಟ್ ಸ್ಟ್ರೆಂತ್ ಆ್ಯಂಡ್ ಏಜ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, take the girl to Aerioli. Who gave this suggestion? Traffic police. Who is the girl referred here? Roma Talreja. Why should she be taken to Aerioli? Here she met with an accident. She needed treatment. So, Nantara 29th question. Disciplines is the things of past, sir. It's you or us. Idu discovery ಪಾಠದಿಂದ ಇದೆ. Who does you refer to ಅಂದಾಗ Columbus. When did the speaker say so ಅಂದಾಗ when the Columbus is not ready to listen to the salesman, and here the salesmen are desperate to go back to their home. Here the Columbus says that to follow his order. So discipline is must ಅಂತ ಹೇಳಿದಾಗ he is saying that discipline is the things of past sir ಅಂತ ಹೇಳ್ತಾರೆ. What mood of the speaker does it reveal about ಅಂದಾಗ is an angry mood, is not a loyal. Next 30th questionಗೆ ಬಂದಾಗ what song shall I sing of you my mother? Who is the word I refer to ಅಂದಾಗ poet V.K. Gokak. Who was it said to ಅಂದಾಗ to Mother India. Why did the speaker say so ಅಂದಾಗ the poet want to sing a song about his mother, a praising song for his mother India. ನಂತರ ಈ ಪ್ರೊಫೈಲ್ ರೈಟಿಂಗ್ ಇದೆ, ಸ್ಟೋರಿ ಡಿಸ್ಕ್ರಿಪ್ಷನ್, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೊಯಮ್ಸ್, ಪ್ಯಾಸೇಜ್, ನಂತರ ಸಮರೀಸ್, ದೆನ್ ಎಸ್ಎ, ಲೆಟರ್ ರೈಟಿಂಗ್. ನೋಡಿ ಇಲ್ಲಿ ಈ PDF-ನಲ್ಲಿ ಕೀ ಆನ್ಸರ್ಸನ್ನು ಸಹ ಈ ಪ್ರಶ್ನೆಗಳಿಗೆ ನೀಡಿರ್ತೇನೆ. ಈ ಒಂದು ಕ್ವಶನ್ ಪೇಪರ್ ವಿತ್ ಈ PDF-ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ನ PDF-ಅನ್ನು ನೀಡಿರ್ತೇನೆ. ಕ್ಲಿಕ್ ಮಾಡಿ ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ನಿಮ್ಮ ಆನ್ಯುಯಲ್ ಎಕ್ಸಾಮಿನೇಷನ್ಗೆ, ವಾರ್ಷಿಕ ಪರೀಕ್ಷೆಗೆ ಬಹಳ ಸಹಕಾರಿಯಾಗುತ್ತೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ
ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.